ಓ ಅಕ್ಕ ಇದೇನು ಇಲ್ಲಿ ಕೂತಿದ್ದೆ? ಅಯ್ಯೋ ಕೂತ್ಕೊಂಡಕ್ಕ ಅಂತ ಬಾ ಚೆನ್ನಕ್ಕ. ನೋಡ್ದ ನಿನ್ನ ಕೂಗಿ ಕೂಗಿ ಸಾಕಾಯ್ತು, ಚೆನ್ನಾಕು ಅಂತವ. ಅದಕ್ಕೆ ಹತ್ರ ಕೂತ್ಕೊಂಡೆ. ಇಲ್ಲಿ ತೋಟ ತಕ್ಕ ಹೋಯ್ತೀನಿ ಅಂದಿದ್ದಾರ, ಅದಕ್ಕೆ ಇಲ್ಲಿದ್ದೇನೋ ಅನ್ಕೊ ಬಂದೆ. ಬಂದ್ಬಿಟ್ಟು ಕೂಗಿ 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 ಸಾಕಾಯ್ತು. ನಾನು ಇಲ್ಲೇ ಇದ್ದೆ ಕನಕ, ತೋಟದಕ್ಕೆ ಎಳ್ನೀರು ಕುಯ್ಕೊಳಕ್ಕೆ ಹೇಳಿದೆ ಅನ್ನಲ್ಲ ಅಣ್ಣನಿಗೆ, ಸಾಮಣ್ಣನಿಗೆ. ಬಂದಿದ್ದ ಕುಯ್ಕೊಂಡೆ, ಎಳ್ನೀರು ಕುಯ್ಕೊಂಡು ಲೆಕ್ಕ ಹಾಕ್ಬಿಟ್ಟು ಇಷ್ಟಿಷ್ಟ ಆಗ್ಬೇಕನಕ ಅಂದ್ಬಿಟ್ಟು ಎಲ್ಲ ಕಟ್ಗೆ ಅಂತ ತೆಗ್ದು ಲೆಕ್ಕ ಹಾಕ್ಬಿಟ್ಟು ಓದ ನಾನು ಹತ್ತಾಗ ಹೋಗಿದೆ. ಆ ಕಡೆ ಇದರಲ್ಲಿ ಹೊಸಿ ಒಂದು ಮರದಲ್ಲಿ ಅಡಿಕೆಕಾಯಿ ಏನು ಉದುರು ನಿಂತಿದ್ದು, ಎತ್ಕೊಬರೋದು ಅನ್ಕೊಂಡಂಗೆ ಹೋಗಿದೆ ಕನಕ. ಯಾಕೊಂತಾರ ಇದೆಯಲ್ಲ, ಏನಾಯ್ತು? ಅಯ್ಯೋ ಏನು ಹೇಳಿ ಚೆನ್ನಕ್ಕ, ನಮ್ಮ ಹಣೆ ಬರಬೇಕು ಸರಿಯಿಲ್ಲ ಬಾ. ಅದೇನು ಹಣೆ ಬರೋ ತಂದಿದ್ದಾನ ನಾನು ಹಾಳ್ಗರಿ ಮುಂಡೆ, ಏನು ಮಾಡಬೇಕು ಅಂತಲೇ ಗೊತ್ತಾಗಕ್ಕಿಲ್ಲ ಕನಕ. ನಿಜವಾಗ್ಲೂ ಭಾಳ ಬೇಜಾರಾಗ್ಬಿಟ್ಟದೆ ಕನಕ ನನಗೆ. ಅಲ್ಲ ಕನಕ, ಹೇಳ್ತೀಯಲ್ಲ ಇವಳು ಗಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾಳಲ್ಲ ಇವಳು. ಮಾತಾಡ್ಬೋದಕ್ಕ ಇವಳು? ಮಾತಾಡ್ಬೋದಾ? ಅವಳನ್ನ ಅಂತ ಇರೋ ನಾನು ಇಷ್ಟರ ಮಾಡ್ಕೊಂಡು ಕುಂತೀವಿ. ಅಂಥದ್ರಲ್ಲಿ ಹೆಂಗೆ ಮಾತಾಡ್ತಾಳೆ ಗೊತ್ತಾ? ಯಾಕೆ ಮಾತಾಡಲ್ಲ ಅವಳು? ಸರಿ ಬಿಡು ನೀನುವೆ, ಅವಳಿಗೆಲ್ಲ ಮಾತಾಡ್ಸ್ಕೊಂಡು ನೀನು. ಅದೇ ಅವತ್ತು ಬಂದ್ಬಿಟ್ನಲ್ಲ ನಾನು, ಅವಳು ಮುಂಗಡಲೆ ಕುತ್ಕೋಬೇಕಾಗಿತ್ತಂತೆ. ನನಗೆ ಕಷ್ಟ ಬಂದದೆ. ನೀನು ಇದೆಯಾ ನೋಡು ಅಂತಾಳೆ. ಏನು ಕಷ್ಟ ಬಂದಿದ್ದಕ್ಕ? ಇವತ್ತು ಹಿಂಗೆ ವಯಸ್ಸಾಗಿ ಕುಂತದೆ. ಮನೆಗಿರೋ ಹೊತ್ನಲ್ಲಿ ಜೀವಾಗೆ ಹೊಂಟೋಯ್ತು. ಈಗಿದ್ದವ್ರಿಗೆ ಇರೋಕ್ಕಿಲ್ಲ. ಮನೆಗಿರೋರು ಹೇಳ್ತೀವಿ ಅನ್ನೋದೇ ಗ್ಯಾರಂಟಿ ಇಲ್ಲ. ಒಂಟಿ ಮನೇಲಿ ಒಬ್ಬ ಮನೆಗಿರ್ತಾನೆ. ನೀನೇನೋ ನೋಡ್ರು ಸರಿ, ನೀನೇ ಅತ್ತಗಾರು ಹೊಂಟೋಗ್ಬಿಟ್ಟೆ. ಎದ್ದು ಸದಾಮತ್ ಕಾಲು ನೀನು ಬಂದು ಕದ ತಟ್ಟಕ್ಕದಕ್ಕ ಹೇಳು. ನಿನ್ನ ಮನೆ ಕಷ್ಟ ಎಷ್ಟಿರೋದು ನಮಗೂ ಗೊತ್ತಾಯ್ತಿಲ್ಲ ನನಗೆ. ಅಂಥದ್ರಲ್ಲಿ ನಾನು ಏನೋ ಹಂಗಾಗಿ ಅವತ್ತು ಹೋಗ್ಬಿಟ್ಟು ಕಾಳಿ ಮನೆಗೆ ಬೆನ್ನು ಜ್ಯೂಸ್ಕೊಂಡು ನೀರು ಇಸ್ಕೊಬಂದಾನೆ. ನೋಡಿದವ್ರು ಇರೋನಕ್ಕಿಲ್ಲ ಜನಗಳೆಲ್ಲವ. ನನ್ನೇ 3-4 ಜನ ಕೇಳಿದ್ರು, ಹಿಂಗೆ ಮಾಡಿದ್ಲು ಅಂತಲ್ಲ ಕಾಳಿ, ನಿಮ್ಮ ಅಣ್ಣಂಗೆ ಬುದ್ಧಿ ಇತ್ತಿಲ್ವ ಅಂತವ. ಇವೆಲ್ಲ ಯಾಕೆ ಬೇಕು? ನಾನು ಇದ್ದಿದ್ದಕ್ಕೆ ಇಲ್ದೋತಕ್ಕೆ ತಾನೇ ಇವ್ನು ಹೋಗಿದ್ದು. ಆವತ್ತೇ ಫಸ್ಟ್ನೇ ದಿವಸ ಫೋನ್ ಮಾಡಿದಾಗಲೇ ನಿಮ್ಮ ಅಪ್ಪನಿಗೆ ನೀರು ದುಡ್ಡು ಬರ್ತೀನಿ ನಾನು ಅಂತ ಅಂದೆ. ಅಂತೆ ಓದಿ ಸುಮ್ಮನೆ ಕುತ್ಕವ, ಏನೋ ಹೊಸ್ದಾಗಿ ಮದುವೆ ಆಗಿರೋಂಗೆ ಆಗ್ತೀರಿ ನೀವು, ಹಂಗೆ ಹಿಂಗೆ ಅಂತ ಮಾತಾಡಿದ್ಲು. ಹಂಗೆ ಅಂದ್ಲಲ್ಲ ಅಂದ್ಬಿಟ್ಟು ನಾನು ಮತ್ತೆ ಸುಮ್ಮನೆ ಆದೆ. ಇನ್ನೇನು ಮಾಡೋದು, ನಮ್ಮನ್ನ ಅರ್ಥ ಮಾಡ್ಕೊಳಕ್ಕಿಲ್ಲ ಅಂದ್ಕೊಂಡು ಸುಮ್ಮನೆ ಆದ್ನ ಚೆನ್ನಕ. ಅದಾದ್ಮೇಲೆ ತಿರ್ಗವ ಇವನು ಹಿಂಗೆಲ್ಲ ಆಯಿತು ಅಂತ ನೀನು ಫೋನ್ ಮಾಡಿದ್ಮೇಲೆ ಅಲ್ಲಿ ಇರೋಕ್ಕೆ ಮುನ್ಸ್ಬೋತಕ್ಕ. ನಾನು ಬಂದ್ಬಿಟ್ನಲ್ಲ, ಅದಕ್ಕೆ ಅವತ್ತಾರು ಫೋನ್ ಮಾಡಿಬಿಟ್ಟು ಏನು ಬಾಯಿಗೆ ಬಂದಾಗ ಮಾತಾಡ್ತಾ ಕುಂತಾಳೆ ಕನಕ. ನನ್ನ ಮಗಳು ಬಾಳೆ ಹಿಂಗೆ ಆಗೋದೇನದು ಏತ್ನೇನಿಲ್ಲ ನಿನಗೆ, ನೀನೇ ಹೋಗೋ ಕೆಟ್ಟೋದೆ. ಮಕ್ಳಿಗೋಸ್ಕರ ಏನೇನೋ ಮಾಡ್ತಾರೆ, ನೀನು ಏನು ಮಾಡಿದ್ದೀನಿ ನನಗೆ ಅಂತಾಳಲ್ಲ. ಏನು ಮಾಡೋದು ನಾನು? ಏನಕ್ಕ ಮಾಡಾನೆ? ಏನು ಮಾಡೋದಂತೆ? ಸರಿ ಬಿಡು, ಅವಳಿಗೆ ಏನು ಮಾಡ್ಬೇಕಂತೆ ಅದಕ್ಕೆ ಮಾಡಬೇಕು ಅವಳಿಗೆ. ಏನೂ ಇಲ್ವಾ? ಗಂಡಂದು 50 ಲಕ್ಷ ದುಡ್ಡದೆ, ಬೇಕಾದಾಗ ದುಡ್ಡು ಕಾಸು ಸಂಪಾದನೆ ಮಾಡೋಳೆ ಅಂತ ಮಾತಾಡ್ತಾರೆ. ಈಗ ಅಂಗಡಿಲಿ ತರಕಾರಿ ಅಂಗಡಿಲೆಲ್ಲ ವರ್ಷದಿಂದ ಸಂಪಾದನೆ ಮಾಡ್ಕೊತಿದ್ದಾಳೆ. ದುಡ್ಡು ಕಾಸೆಲ್ಲ ಏನದಕ್ಕ ದುಡ್ಡು ಕಾಸು ಮಡ್ಗೊಳಕ ಸುಮ್ಕಿರ್ ನಿನ್ನ ಮಗಳು. ನೀನು ಹೇಳೋದನ್ನ ಕೇಳ್ಬಿಟ್ಟಾನೆ ಮಡ್ಗೊಳಕನಕ್ಕ. ಅವಳು ಹೇಳಿ ಬಿಡ್ದು ನಮ್ಗೆ ಗೊತ್ತಿಲ್ವ ಮಡ್ಗೊಳಕ ಅನ್ಸನಕ್ಕ. ಯಾಕೆಂದರೆ ಏನು ಯಾರು ಬಟ್ಟೆ ಬರ್ತಿದ್ದಾಳು, ಏನು 17 ಅಂದ್ಬಿಟ್ಟು 4 ಕಾರದ್ದು ಬಣ್ಣಿಸ್ತಾ ಇದ್ದಾಳ, ಬಟ್ಟೆ ಬರುತ್ತಂದು ಸೀರೆ ತಂದು ಉಡಿಸ್ತಾ ಇದ್ದಾಳ. ಇವಳು ಮನೆಗೆ ಅವಳು ಬರೋಕೆ ಇಲ್ಲ. ಇನ್ಯಾರಿಗೆ ನಮಗೆ 500,000 ಯಾವ ಕಾಲದಲ್ಲೂ ಇಲ್ಲ ಕಣ ಹೇಳ್ತಾವೆ. ಬೇಕಾದ್ರೆ ನಾನು ಕೆಂಪಿ 500,000 ಕೊಟ್ಬಿಟ್ರುವೆ ಇವಳ್ತಾವಂತೂ ಮೂಗಿಗೆ ಮುಸ್ರನ್ನು ಇಟ್ಟಾಕಿಲ್ಲ. ಹಂಗೆ ನಾನು ಕಳಿಸ್ದಂಗೆ ನಾನು ಅವಳ ಮನೆ ಬೆಳಿಕೊಳ್ಳೋದು, ಬಟ್ಟೆ ಒಕ್ಕೊಳ್ಳೋದು, ನಾನು ಹಿಂಗೆ ಮಾಡೋದು. ಇವಳು ಚಿಂತೆ ನನಗೆ ಚಿಂತೆ ಅಂದ್ಕೊಂಡು ಮನೆ ಸುತ್ಕೊಂಡು ಅವ್ರು ಕೊಟ್ಟು ಮಾತಾಡ್ಕೊಂಡು ಕೂತ್ಕೊಳ್ಳೋದು. ಮನೆ ತಾವು ಇರೋಕ್ಕಿಲ್ಲ ಕನಕ ಅವ್ನುಗಳಿವೆ. ಅಲ್ಲಿ ಒಂದು ಇಬ್ಬರಳೆ ಹೆಂಗಸ್ರುಗಳು ಪರಿಚಯ ಮಾಡ್ಕೊಬಿಟ್ಟವಳೆ. ಹೋಗಾಗ ಅವ್ರ ಮನೆ ಕೂತ್ಕೊಳ್ಳೋದು ಅವಳು. ನಾನು ಕಸ ತೊಡ್ಕೊಂಡು ಮನೆ ಸಿಟ್ಕೊಂಡು ಬೆಳಿಕೊಂಡು ತೊಳ್ಕೊಂಡು ಬಟ್ಟೆ ಒಕ್ಕೊಂಡು ನಾನು ಇರೋದು. ಅವಳು ಮನೆ ಬೇಜಾರಾಯ್ತದೆ ಅಂತ ಸುತ್ಕೊಂಡು ನಿಂತ್ಕೊಳ್ಳೋದು. ಹಿಂಗೆ ಚೆನ್ನಕ ನನ್ನ ಮನೆ ಬದುಕು ಭಾಳ ಹಾಳು ಮಾಡ್ಬಿಟ್ಟು ನಾನು ಅಲ್ಲಿಗೋಗಿ ಕೂತ್ಕೊಳ್ಳೋಣ. ಅವಳಿಗೇನು ಅರೆಯಾಗಿದ್ದದು ಕಂಪ್ಲೇಂಟ್ ಕೊಟ್ಟಾಗತ್ತಾನೆ. ಮೊದ್ಲು ಹೆಂಗಿದ್ಲಂಗೆ ಮಾಡ್ಕೊಂಡು ತಿನ್ಕೊಂಡು ಇರ್ಬೇಕು ತಾನೆ. ಅವಳು ಮಾಡಿಕ್ಲಿ ಕೂತ್ಕೊಳ್ಳೋದು ಅಂದರೆ ವಯ್ಯ ಸತ್ತೋಗ್ಲಕ್ಕ ಹೇಳಿ ನೀನು. ಅವಳಿಗೆ ತಿಳುವಳಿಕೆ ತಗೋಬೇಕು. ನಮ್ಮ ಅಪ್ಪನಿಗೆ ವಯಸ್ಸಾಗದೆ ಹುಷಾರಿಲ್ದವದನ್ನು ಅದು ಹಾಕ್ಬೇಕು ಹೋಗವ ಅಂತ ಬುದ್ಧಿ ಹೇಳಿ ಅವಳು ಕಳಿಸ್ಬೇಕು. ತಿರ್ಗಾ ನಿನ್ನ ಕುಟ್ಟ ಜಗಳ ಬಿದ್ದಾರೆ ಅವಳು ಸರಿ ಅದೊಳ್ಕನ ಹಾಕು. ಅದೇನೋ ಅಂತಿದ್ರಂತ ಗಾಯ್ತು ಕತೆ ಕಣ. ಸರಿ ಇಲ್ಲ ಕಣ ಜಯಕ, ನೀನು ಏನಾರು ಅನ್ಕೋ, ಅವಳು ಬುದ್ಧಿ ನನಗೆ ಗಂಗೆ ಬುದ್ಧಿ ಹಿಡಿಯಕ್ಕಿಲ್ಲ ಬಿಡು. ಒಂದೂರಲ್ಲಿ ಅಕ್ಕ ಅವಳೆ ಎಷ್ಟು ಒಳ್ಳೇದು ಮಾಡ್ಕೊಂಡು ಹೆಂಗಿರ್ಬೋದಾಗಿತ್ತು ನಿನ್ನ ಮಗಳು. ನೀನು ಮಗಳ ಕಡೆಗೆ ನೀನು ನ್ಯಾಯ ಹೇಳ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಕೂತ್ಕೊಂಡೆ. ನೀನು ಮಾತಾಡೋ ಮತ್ತು ನನಗೆ ಹಿಡಿತವೆ ಅನ್ಕೊಬಿಟ್ಟಿದೀಯಾ. ಕೆಂಪಿ ಅವತ್ತಿಂದ ನೀವು ಒತ್ಕೊಂಡ್ಲುವೆ ಏನು ಮಾಡಲಿ ಬಿಡ್ಲಿ. ಅವಳಂಗೆ ಅಪ್ಪನ ಮನೆಗೆ ಹೊಡ್ಕೋಬೇಕು ಅಂತ ಆಸೆ ಮಾಡಲಕ್ಕ ಹೇಳು. ಎಷ್ಟು ನಮ್ಮ ಅಪ್ಪನ ಮನೆ ಚೆನ್ನಾಗಿರಲಿ, ನಮ್ಮ ಅಪ್ಪ ಚೆನ್ನಾಗಿರಲಿ, ನಮ್ಮ ಮಗು ಚೆನ್ನಾಗಿರಲಿ ಅಂತ ಅವಳು ಇವತ್ತು ಆಸೆ ಮಾಡ್ತಾಳೆ ಹೊರತು ಇವಳು ಯಾಕವ ಕೇಸ್ ಹಾಕೋದು. ಯಾಕೆ ಕೇಸ್ ಹಾಕೋದು ತಂದಿರ ಮೇಲೆ? ನಮ್ಮ ಅವ್ವನಿಗೂ ನಮ್ಮ ಅಪ್ಪನಿಗೂ ಏನಂದರು ಎಂತಂದರು ಅಂತ ಇವತ್ತು ಕರೆಯಕ್ಕೆ ನೀನು ಹೋದ್ರೆ ಏನಂತಾರೆ ಹೇಳು. ಹೋಗಿ ಮಾಡಿಸ್ಕೋಗು ನಿನ್ನ ಮಗಳ ಕೈಲಿ. ಕೇಸ್ ಹಾಕೊಳ್ಳಲ್ಲ, ಆಸ್ತಿ ಬೇಕು ಅಂತ ಕೇಸ್ ಹಾಕೊಳ್ಳಲ್ಲ, ಅವಳೇ ಹೋಗಿ ಮಾಡ್ತಾಳೆ, ಹೋಗಿ ಮಾಡಿಸ್ಕೋಗು ಅಂತ ಅಂತಾರೆ. ಅಂದರು ಅನ್ನಕ್ಕಿಲ್ವ ಜಯಕ? ತಪ್ಪಾಗಿರ್ಬೇಕಾದ್ರೆ ಮುಗಿಸ್ಕೊತೀನಿ. ನಾನು ಯಾರ ಬಗ್ಗೆ ಮಾತಾಡೋಳೆ ನಾನು ಇಂದು ಮುಂದೆ ನಾನು ಮಾತಾಡೋಕ್ಕಿಲ್ಲ. ತಪ್ಪೇನಿದ್ದದಕ್ಕೆ ಇರೋದನ್ನ ಹೇಳ್ತಾ ಇರೋದು ನೀನು. ನಾನು ಅದೇ ಕನಕ ಹೇಳಿದ್ದು. ತಪ್ಪು ಎಲ್ಲಿ ಮಾತಾಡ್ತಿದ್ದು ಸರಿಯಾಗಿ ನೀನು ಮಾತಾಡ್ತಾ ಇರೋದು. ಇವಳು ಹಂಗೇನೋ ಬರೋದು ಮಾತುಗಳಿಗೆ ಅದಕ್ಕೆ ನಾನು ಕೇಳ್ದಂಗೆ ಕರೀದಂಗೆ ಇರೋದು.
ಯಾಕೆ ಕರಿದಂಗೆ ಇವನು ಹೇಳು? ನಾಳೆ ದಿವಸಕ್ಕೂ ಒಂದು ಅಂದ್ಬಿಟ್ಟು ಎರಡು ಅನ್ಸ್ಕೊಳ್ಳೋದೇನು, ಕೆದಕ್ಬಿಟ್ಟು ಮಕ್ಕ ಹರ್ಸ್ಕೊಳ್ಳೋದೇನು ಅಂದ್ಬಿಟ್ಟು ನಾನು ಬಾಯಿ ಮುಚ್ಕೊಂಡು ಸುಮ್ಮನಿರೋದು. ನಾನು ಇನ್ನೇನು ಅನ್ಕೊಬಿಟ್ಟಿದ್ದಿ? ನಾನಿಂದ ಅಡ್ಡಿಯೇ ನನಗೂ ಎಲ್ಲ ಗೊತ್ತಾಯ್ತದೆ ಕನಕ, ಎಲ್ಲ ಗೊತ್ತಾಯ್ತದೆ. ಏನು ಮಾಡಿ ಮಾತಾಡಿ ಏನು ಪ್ರಯೋಜನ ಅಂದ್ಬಿಟ್ಟು ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಏನಾದ್ರು ಮಾಡ್ಕೊಳ್ಳಿ, ಅದು ಯಾಕೆ ಬೇಕು? ಸುಮ್ಮನೆ ಮಾತ್ಕೊಳ್ಕೊಂಡ್ರೆ ಅವ್ರಿಗೆ ಹಾಕಿಲ್ಲ, ಸುಮ್ಮನೆ ಮಾತಾಡ್ಯಕ್ಕೆ ನಿಷ್ಠುರ ತಗೋಬೇಕು ಅಂದ್ಕೊಂಡು ನಾನು ಸುಮ್ಮನಿರೋದು. ನಾನು ಅಷ್ಟು ಬಿಟ್ರೆ ಇನ್ನೇನೂ ಇಲ್ಲ. ಬುದ್ಧಿ ಬೇಡವಕ್ಕ, ಬುದ್ಧಿ ಒಂಚೂರರಿಯೇ ಬುದ್ಧಿ ಬೇಡವ ಹೇಳು? ನಮ್ಮ ಅಪ್ಪ ನಮ್ಮ ಅವ್ವನ ಯಾರು ನೋಡ್ಕೊಂಡವ್ರು ಅಂದನೇ ಬಿಟ್ಟು ಇವಳು ಕೇಸ್ ಹಾಕಬಿಟ್ಟು ಇವತ್ತು ನಾನು ಹೋಗೋಣಂತ ಅಲ್ಲಿ ಜೀತ ಮಾಡೋಕ್ಕೆ ಇವ ಏನು ಬಿಟ್ಬಿಟ್ಟು ಸಾಯ ಮುತ್ಕೊಂಡು ಬಿಟ್ಬಿಟ್ಟು ನನಗೆ ಹೆಂಗೆ ಹೋಗ್ದಾರು ತಿಕ್ಕೆ ಮಕ್ಕೆಲ್ಲ ಹೋಗ್ಯಾಕಿಲ್ವಾ? ಸತ್ತೋದ್ಮೇಲೆ ಅಂತ ಬಂದರೆ ಅವಳನ್ನ ಕಾಯ್ಕೊಂಡು ಕೂತ್ಕೋಬೇಕು ಅನ್ನೋ ಹಣೆ ಬರೋ ನನಗೇನಕ್ಕಾಯ್ತದು? ಇವತ್ತು ಆ ಮನೆ ಹಾಳು ಮಾಡ್ಕೊಂಡು ಅವಳ ಮನೆ ನಾನು ಉದ್ಧಾರ ಮಾಡಬೇಕಾ? ಏನಾರೇ ಆಗಿದ್ದದಕ್ಕೆ ಹೇಳ್ತೀಯಲ್ಲ, ಎಲ್ಲ ನಡಿಪೋತೋದೆ ಉಣ್ಕೊ ತಿನ್ಕೊಂಡಿರ್ತಾನೆ. ಬಾಯಿಗೆ ಬಂದಾಗ ಮಾತಾಡೋದು ಕನಕ. ಅಂಥೇಳು ಇಂಥೇಳು ನೀನು, ಹಂಗೆ ನೀನು ಹಿಂಗೆ ನೀನು. ಮಗಳು ಕಂಡ್ರೆ ಇಷ್ಟ ಇಲ್ಲ, ನಾನು ಕಂಡ್ರೆ ನಿನ್ಗೆ ಇಷ್ಟ ಇಲ್ಲ, ನಿನ್ನ ಮಗಳೇ ಹೆಚ್ಚು, ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಾಗ ಮಾತಾಡೋದ್ಲಲ್ಲ. ನನಗೆ ಎಷ್ಟು ಕೋಪ ತಕ್ಕಿಲ್ಲ. ಎಷ್ಟು ಮಾಡಿ ಏನು ಪ್ರಯೋಜನ ಇವಕ್ಕೆ? ಏನು ಮಾಡಿದ್ರೆ ಏನು ಉಪಯೋಗ ಸಿಕ್ಕೋದು ಹೇಳಿ ಇವಕ್ಕೆ? ನಾಯಿಗೆ ಮಣ್ಣು ನಾಟ ಕೊಡ್ದಂಗೆ ನಿಜವಾಗ್ಲೂ ಬೇಜಾರಾಗ್ಬಿಟ್ಟದ ನನ್ನ ಕನಕ. ನಾನು ಹೋಗಿಲ್ಲ, ನಾನೇ ಹೋಗೋದು ನಾನು ಅಣಕ ಜಯಕ. ಅದು ಏನಂಗ ಅಡಾಳೋ ಏನೋ ಹೊರ್ತ್ಕೊಂಡು ಪಾಠ ಮಾಡ್ಕೊಂಡು ಹೋಗೋರಿಗೆ ಅದೇನೋ ಬಾಳೆಗೊಂದೆ ಮಾತು, ಬಾಳೆಗುಂದೆ ಗುಣಿ ಅಂತ ಹೇಳಿವಾಗ ಅದೇ ಸಸ್ರವ ಸಾಕು. ಎಷ್ಟು ಸತಿ ಹೇಳ್ಸ್ಕೋಬೇಕು ಮನ್ಸ? ಹೇಳ್ತೀಯ ಈಗ ಏನೇನು ಕೇಳು ನೀನು, ಕರೀರು ನೀನು ಸೊಸೆಯರ್ನ ಬಂದ್ರಮಿ ಗಿನ್ರಮಿ ಅಂದ್ರೆ ಏನಂತಾರೆ ಹೇಳು? ಇದ್ರ ಮೇಲೆ ಎತ್ತಾಕ್ತಾರೆ ಕನಕ. ಹೆಂಗಾರ ಅಲ್ಲಿ ಕನಕ ಇವಳು ಕಷ್ಟ ಸುಖ ಅರ್ಥ ಮಾಡ್ಕೋಬೇಕಲ್ವಕ್ಕ? ನಾವು ನಮ್ಮ ಅಪ್ಪನ ಬಿಟ್ಟು ಬರೋಕ್ಕಾಗದ, ಹುಷಾರಿಲ್ದದ ನಮ್ಮ ಅಪ್ಪ, ಬುರುಕ್ತು ದೊಂಗ್ತು ಒಂಚೂರು ಹೆಚ್ಚು ಕಮ್ಮಿನೇ ಆಗೋಯ್ತು. ಏನು ಮಾಡೋದು ಎಂತ ಮಾಡೋದು ಅನ್ನೋದು ಒಂಚೂರಾರೆ ನಿಗಮನೆ ಇಲ್ದಾನೆ ಹೆಂಗೆ ಆಡಿದ್ರೆ ಹೆಂಗೆ ಮಾಡ್ಬೇಕಕ್ಕ? ಹೆಂಗೆ ಮಾಡ್ಬೇಕು ಹೇಳು? ಮತ್ತೆ ಹೊತ್ತಕ್ಕಿರ್ಬೇಕು ಅಪ್ಪ ಮತ್ತೆ. ಅಯ್ಯೋ ಕಾಣೆ ಕನಕ ಕಾಣೆ, ಇನ್ನು ಕ್ವಾಪತ್ತಾನೆ ಇನ್ನೇನಾದದು? ಕ್ವಾಪತ್ತಂತದೆಯಾ ಇನ್ನೇನಾದದವ? ಏನು ಮಾಡಿ ಸಿಕ್ಕಿಲ್ಲ, ಸುಮ್ಮನಿರತ್ತಾಗೆ ಬೇಜಾರು ಮಾಡ್ಕೋಬೇಡ, ಸುಮ್ಮನಿರಕತ್ತಾಗೆ ಇನ್ನು ಯಾಕೆ ತಲೆಗೆಡ್ಸ್ಕೊಳ್ಳೋದಲ್ಲ ಕನಕ. ಹೊಸಿನಾರಿ ಅರ್ಥ ಮಾಡ್ಕೋಬೇಕು ಏನು ಎಂತು ಅನ್ನೋದನ್ನ ಮುನ್ಸ ಅರ್ಥ ಮಾಡ್ಕೋಬೇಕು. ಅಯ್ಯೋ ಬಾ, ಯಾವ ಅರ್ಥ ಮಾಡ್ಕೊಳಕ್ಕಿಲ್ಲಕ ನಾವು. ಯಾರು ಮಾತಾಡ್ಕೊಳ್ಳಿ ಅದಕ್ಕೆ ನಾನು ಮುಡುಗುಟೆ ಫೋನ ಅಲ್ಕೊಟ್ಟು ಯಾರು ಆದ ಮಾಡ್ತಾರೆ ನಿಂತ್ಕೊಂಡರು, ಅಲ್ಕೊಟ್ಟು ಆದ ಮಾಡ್ಕೊಂಡು ನಿಂತ್ಕೊಳ್ಳೋಕೆ ಆಯ್ಕಿಲ್ಲ ಕನಕ. ನಿಜವಾಗ್ಲೂ ನನಗೆ ಬೇಜಾರಾಯ್ತದೆ. ನನಗೆ ಅವು ಒಂದು ಮಾತುಗಳು ಕೇಳ್ಕೊಂಡು ಕೂತ್ಕೊಳ್ಳೋಕ್ಕೆ ನಮಗೆ ನಾಚಿಕೆ ಆಯ್ತದೆ. ಏನು ಮಾಡಿ ಹೇಳು? ಅದಕ್ಕೆ ಸುಮ್ಮನೆ ಅದೇ ಏನಾದ್ರು ಮಾತಾಡ್ಕೊಳ್ಳಿ, ಅದು ಯಾಕೆ ತಲೆಗೆಡ್ಸ್ಕೋಬೇಕು ಅಂದ್ಬಿಟ್ಟು ಅವಳು ನಿಂತ್ಕೊತಾಳೆ ಅಂತ ನಾನು ನಿಂತ್ಕೊಳ್ಳೋಕೆ ದಳ್ಕೊಟ್ಟು ಜಗಳಕ್ಕೆ. ಅದಕ್ಕೆ ಮುಡುಗು ಸಾಕು, ದೊಡ್ಡ ಮನ್ಸ್ಕಿತ್ತೀನಿ ನಿನ್ನ ಬುದ್ಧಿ ತಿಳ್ಕೊಂಡಾಗಾಯ್ತು. ಮುಡುಗು ಫೋನ್ ಅಂದ್ಬಿಟ್ಟು ಮುಡುಗ್ದೆ. ಅಯ್ಯೋ ನಮ್ಮ ಮಕ್ಳುಗಳೇ ನಮ್ಮನ್ನ ಅರ್ಥ ಮಾಡ್ಕೊಳಕ್ಕಿಲ್ವಲ್ಲ, ಏನಕ್ಕ ಮಾಡೋಕ್ಕದ್ದು? ಎಲ್ಲ ನಮ್ಮ ಮನೆ ಬರ ಹಣೆ ಬರವಿಲ್ಲ ಏನೂ ಇಲ್ಲ. ಯಾಕೆ ಕೆಂಪಿಲ್ವ? ಈಗ ಕೆಂಪಿಲ್ವಕ್ಕ? ಅವಳು ಆಗ್ಲಿಂದ ಅಷ್ಟು ಚೆನ್ನಾಗಿ ತೂಗ್ಬಿಟ್ಟೊಳಂಗೆ ಇವು ಕಲ್ತಿರೋ ದುರ್ಬುದ್ಧಿ ಕನ. ಬೈದ್ದಿ ಬಕ ಸರಿ ನಡಿಯಕ್ಕ, ನಡಿ. ಅವು ಹೆಂಗೊಂಚೂರು ಇಟ್ಟು ಮಾಡಿ ಇಕ್ಬೇಕು. ಅಯ್ಯೋ ಬಾ ಎದ್ದಿ, ಅವಕ್ಕೆಲ್ಲ ತಲೆಗೆಡ್ಸ್ಕೊಂಡ್ರೆ ಆಯ್ತು. ನೀನು ಗೋಲಿ ಹೊಡಿಬೇಕು ಅವಕ್ಕೆಲ್ಲ. ಬಾ ತಲೆಗೆಡ್ಸ್ಕೊಬೇಡ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.